ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ಮನೀಷಾ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಗಣೇಶ ಚತುರ್ಥಿಯ ವ್ಲಾಗ್ ಆಗಿರುತ್ತೆ. ನೀವು ಅನ್ಕೊಳ್ಬೋದು ತುಂಬ ದಿನ ಆಯಿತು, ಅಂದರೆ ಗಣೇಶ ಚತುರ್ಥಿ ಆಗಿನೇ 1.5 ಮಂತ್ ಆಗ್ತಾ ಬಂತು ಅಂತ. ಅಂದರೆ ಆ ದಿವಸ ತೆಗೆದ ವ್ಲಾಗ್ ಒಂದು ಪೆಂಡಿಂಗ್ ಇತ್ತು, ಹಾಗಾಗಿ ಅದಕ್ಕೋಸ್ಕರ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಯಾರು ಏನು ಅಂದ್ಕೊಳ್ಬೇಡಿ. ಇವತ್ತು ಬ್ರೇಕ್ಫಾಸ್ಟಿಗೆ ನೀರು ದೋಸೆ ಮಾಡಿದ್ದೆ. ಅಂದರೆ ಹಬ್ಬದ ದಿವಸ ಏನಾದರೂ ಅಕ್ಕಿಯಿಂದ ಮಾಡಿರುವ ಐಟಮ್ ತಿಂಡಿ ಎಲ್ಲ ಮಾಡಬೇಕು ಅಂತ ಹೇಳ್ತಾರೆ, ಹಾಗಾಗಿ ಅದರ ಜೊತೆಗೆ ಇಲ್ಲಿ ಮನೆ ತುಂಬಿಸ್ಕೊಳ್ತಾರೆ. ಅಂದರೆ ಭತ್ತದ ತೆನೆ ಈ ಥರ ಎಲ್ಲ ಕಟ್ಟಿ ಹೊಸ ಅಕ್ಕಿ ಊಟ ಮಾಡೋದು ಆ ಥರ ಅಂತ ಹೇಳ್ತಾರೆ. ಸೊ ನಾವು ಇದು ಗಣೇಶ ಚತುರ್ಥಿಯ ದಿವಸನೇ ಮಾಡ್ತೀವಿ. ಇದು ಮುಂಚಿನ ದಿವಸ ಇಲ್ಲೇ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಕೊಟ್ಟಿದ್ರು, ಅದನ್ನು ತಂದಿಟ್ಟಿದ್ರು ಇವರು. ಇಲ್ಲಿ ದೇವರಿಗೆ ದೀಪ ಹಚ್ಚಲಿಕ್ಕೆ ಇವರೆಲ್ಲ ರೆಡಿ ಮಾಡಿಟ್ಟಿದ್ರು. ಅದರ ನೆಕ್ಸ್ಟ್ ಏನಂದರೆ ಸೆಪ್ಟೆಂಬರ್ 7ಗೆ ಪಾಪುವಿಗೆ 7 ಕಂಪ್ಲೀಟ್ ಆಗಿತ್ತು. ಅಂದರೆ ಗಣೇಶ ಚತುರ್ಥಿ ದಿವಸನೇ 7 ಕಂಪ್ಲೀಟ್ ಆಗಿತ್ತು. ಹಾಗಾಗಿ ನಾವು ಪ್ರತಿ ತಿಂಗಳು ಪಾಪುದು ಫೋಟೋಶೂಟ್ ಮಾಡ್ತೀವಲ್ಲ, ಸೊ ಈ ಮಂತ್ ಗಣೇಶ ಚತುರ್ಥಿ ಕಾನ್ಸೆಪ್ಟಲ್ಲಿ ಏನಾದರೂ ಮಾಡುವ ಅಂತ ಇವರು ಈ ಥರ ಮಾಡ್ತಾ ಇದ್ದಾರೆ. ಆಲ್ರೆಡಿ ಒಂದು ಪಿಕ್ ನೋಡಿದ್ರು, ಅದಕ್ಕಿಂತ ಆ್ಯಕ್ಚುಲಿ ನಾವೇನು ನೋಡಿದ್ವಿ ಅದಕ್ಕಿಂತ ತುಂಬ ಚೆನ್ನಾಗಿ ಮಾಡಿದ್ರು ಇವರು. ಅದು ಕೂಡ ತುಂಬ ಸ್ಪೀಡಾಗಿ, ಅಂದರೆ ಅವರಿಗೆ ಇವತ್ತು ಮಧ್ಯಾಹ್ನ ಪ್ರೋಗ್ರಾಮ್ ಕೂಡ ಹೋಗ್ಲಿಕ್ಕಿತ್ತು, ಹಾಗಾಗಿ ಸ್ವಲ್ಪ ಗಡಿಬಿಡಿಯಲ್ಲಿ ಬೇಗ ಬೇಗ ಮಾಡಿದರು. ಪಾಪು ಇಲ್ಲಿ ಮಲಗಿದ್ದಾಳೆ. ಇವಾಗ ಅವಳು ಒಂದು ನಿದ್ದೆ ಮಾಡಿ ಎದ್ಮೇಲೆ ಫೋಟೋಶೂಟ್ ಮಾಡುವ ಅಂತ. ಅವಳು ಎದ್ದಾಗ ಈ ಥರ ರೆಡಿ ಮಾಡಿದರೆ ಅವಳು ಎದ್ಮೇಲೆ ಬೇಗ ಹೋಗುವ ಅಂತ. ಅಂದರೆ ಇವತ್ತು ನಾವು ಮಧ್ಯಾಹ್ನ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಕೃಷ್ಣ ಜನ್ಮಾಷ್ಟಮಿಗೆ ಅಮ್ಮನ ಮನೆಗೆ ಹೋಗಿದ್ವಿ, ಹಾಗಾಗಿ ಇವತ್ತು ಮಧ್ಯಾಹ್ನ ಅತ್ತೆ ಮನೆಗೆ ಹೋಗ್ತಾ ಇದ್ದೆ. ಅಲ್ಲಿಂದ ಇವರಿಗೆ ಪ್ರೋಗ್ರಾಮ್ ಕೂಡ ಹೋಗ್ಲಿಕ್ಕಿದೆ. ಇಲ್ಲಿ ನೋಡ್ಬೋದು ಗಣೇಶನ ಈ ಥರ ಅಕ್ಕಿ ತಗೊಂಡು ಈ ಥರ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡಿದರು. ಅದರ ಜೊತೆಗೆ ಏನಂದರೆ ತುಂಬ ಜನ, ಅಂದರೆ ನಾವು ಹೊರಗಡೆ ಹೋದಾಗೆಲ್ಲ ಕೆಲವರು ಸಿಗ್ತಾರೆ, ಕೆಲವರೆಲ್ಲ ಮೆಸೇಜ್ ಮಾಡಿ ನನಗೆ ಕೇಳ್ತಾ ಇದ್ರು, ಏನಾಯಿತು, ಯಾಕೆ ವ್ಲಾಗ್ ಸ್ಟಾಪ್ ಮಾಡಿದ್ದೀರಾ, ವ್ಲಾಗ್ ಯಾಕೆ ಹಾಕ್ತಾ ಇಲ್ಲ ಅಂತ. ಸೊ ಏನಿಲ್ಲ, ಗೊತ್ತಿರ್ಬೋದು, ಅಂದರೆ ಪಾಪು ಸ್ವಲ್ಪ ದೊಡ್ಡದಾಗ್ತಾ ಅಂದರೆ ನಮಗೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಲಿಕ್ಕೂ ಬಿಡಲ್ಲ ಅವರು. ಅಂದರೆ ಆ ಥರ 7 ಮಂತಿಂದ ಪಾಪು ಆ ಥರ ಇದ್ದಾಳೆ. ಅಂದರೆ ಇವರು ಇಲ್ಲದಿದ್ದಾಗೆಲ್ಲ ಸ್ವಲ್ಪ ಎದ್ದಾಗ ಅವಳ ಹತ್ರನೇ ಇರಬೇಕು, ಆ ಥರ ಮಾಡ್ತಾಳೆ. ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಅದ್ರ ಜೊತೆಗೆ ಇವರು ಕೂಡ ಅಷ್ಟೇ, ಮನೆಯಲ್ಲಿ ಇರಲ್ಲ, ಪ್ರೋಗ್ರಾಮ್ಗೆ ಹೋಗ್ತಾ ಇರ್ತಾರೆ. ಸೊ ಅಂಥ ಟೈಮಲ್ಲಿ ಏನು ವ್ಲಾಗ್ ಮಾಡೋದು, ಮಾಡಿದರೆ ಡೈಲಿ ವ್ಲಾಗ್ ಅಷ್ಟೇ ಮಾಡಬೇಕಾಗುತ್ತೆ. ಸೊ ಸೇಮ್ ರುಟೀನ್ ಇರುತ್ತಲ್ಲ, ಹಾಗಾಗಿ ಎಲ್ಲ ಒಂದು ರೀಸನಿಂದ ಮಾಡಲಿಕ್ಕೆ ಆಗ್ತಾಯಿಲ್ಲ. ಖಂಡಿತ ಆದಷ್ಟು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ಅಂದರೆ ನನಗೆ ಹೇಳಿದರು ಕೆಲವರು, ಒಂದು ವಾರದಲ್ಲಿ 3 ವಿಡಿಯೋ ಆದರೂ ಅಪ್ಲೋಡ್ ಮಾಡಿ ಅಂತ. ಖಂಡಿತವಾಗಲೂ, ಅಂದರೆ ನಾನು ವಿಡಿಯೋ ಶೂಟೇ ಮಾಡಿರಲಿಲ್ಲ, ಹಾಗಾಗಿ ಅದ್ರ ಜೊತೆಗೆ ವಿಡಿಯೋ ಶೂಟ್ ಮಾಡಿದರೂ ಕೆಲವೊಮ್ಮೆ ಎಡಿಟಿಂಗ್ ಮಾಡಲಿಕ್ಕೆ ಕಷ್ಟ ಆಗ್ತಿದೆ. ಸೊ ನೋಡು, ಆದಷ್ಟು ವಿಡಿಯೋ ಹಾಕಲಿಕ್ಕೆ ಟ್ರೈ ಮಾಡ್ತೀವಿ. ನೋಡ್ಬೋದು ಈ ಥರ ತುಂಬ ಚೆನ್ನಾಗಿ ಮಾಡಿದರು. ಅದ್ರ ಜೊತೆಗೆ ಪಾಪುವಿಗೆ ನಾನೊಂದು, ಅಂದರೆ ಎಥನಿಕ್ ವೇರ್ ಥರ ಒಂದು ಫ್ರಾಕ್ ಥರ ಕೂಡ ಆರ್ಡ್ರ್ ಮಾಡಿದ್ದೆ. ಅಂದರೆ ಸ್ಟಿಚ್ ಎಲ್ಲ ಮಾಡಿದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಜಸ್ಟ್ ಒಂದು ಹಬ್ಬದ ದಿವಸ ಇರಲಿ ಅಂತ ಒಂದು ಆರ್ಡ್ರ್ ಮಾಡಿದ್ದೆ. ಸೊ ಅದನ್ನು ಕೂಡ ಹಾಕಿ ಇವಾಗ ಅವಳು ಎದ್ಮೇಲೆ ರೆಡಿ ಮಾಡಬೇಕು. ನಿದ್ದೆ ಒಂದು ಚೆನ್ನಾಗಿ ಆದರೆ ಸ್ವಲ್ಪ ಫ್ರೆಶ್ ಆಗಿರ್ತಾರೆ ಮಕ್ಕಳು. ಇಲ್ಲಾಂದರೆ ಗೊತ್ತಿರ್ಬೋದು, ತುಂಬ ಹಠ ಮಾಡ್ತಾ ಇರ್ತಾರೆ. ಅಂದರೆ ಒಂದು ವೇಳೆ ಅರ್ಧ ನಿದ್ದೆ ಆಗಿ ಮಿನಿ ಎದ್ದಿದ್ರೆ ಇಡೀ ದಿವಸ ಅದೇ ಇದರಲ್ಲಿರ್ತಾರೆ. ನಿದ್ದೆ ಕೂಡ ಅಷ್ಟೇ, ಚಿಕ್ಕನ್ನಲ್ಲಿ ಎಷ್ಟು ನಿದ್ದೆ ಮಾಡ್ತಾರೆ ಅದು ಕಮ್ಮಿ ಆಗ್ತಾ ಬರುತ್ತೆ. ಯಾಕಂದರೆ ಡೇ ಟೈಮಲ್ಲಿ ಸ್ವಲ್ಪ ಆಟ ಎಲ್ಲ ಜಾಸ್ತಿ ಆಟ ಆಡ್ತಾ ಇರ್ತಾಳೆ. ಕೆಲವೊಮ್ಮೆ ಅರ್ಧ ಗಂಟೆ, ಕೆಲವೊಮ್ಮೆ 1 ಗಂಟೆ, 1.5 ಗಂಟೆ ಆ ಥರ ಇರುತ್ತೆ. ಹಾಗಾಗಿ ಅವರು ಏನು ಮಲ್ಕೊಂಡಿರ್ತಾರಲ್ಲ, ಸೊ ಅಂಥ ಟೈಮಲ್ಲಿ ನಾವು ಏನಾದರೂ ಕೆಲಸ ಇದ್ದರೆ ಮಾಡ್ಕೊಳ್ಬೋದು. ಅದರ ಜೊತೆಗೆ ಇವಾಗ ಕ್ರಾಲಿಂಗ್ ಸ್ಟೇಜ್ ಕೂಡ ಸ್ಟಾರ್ಟ್ ಆಗಿದೆ. ಅದರ ಜೊತೆಗೆ ಅವಳು ಸೋಫಾ ಆ ಥರ ಎಲ್ಲ ಹಿಡಿದು ನಿಲ್ತಾಳೆ. ಆದರೂ ಕೂಡ ನಾವೇನಂದರೆ ಆ ಟೈಮಲ್ಲಿ ಹಿಂದೆನೇ ಇರಬೇಕಾಗುತ್ತೆ. ಯಾವಾಗ ಬೀಳ್ತಾರೆ, ಏನಾದರೂ ಎತ್ಕೊಳ್ತಾರೆ, ಸೊ ಹೇಳಲಿಕ್ಕಾಗಲ್ಲ. ಸೊ ಹಾಗಾಗಿ ಇವಾಗ ಇವರದು ಇದು ಕಂಪ್ಲೀಟ್ ಆಗ್ತಾ ಇದೆ.
ಈ ಥರ ಕಾನ್ಸೆಪ್ಟ್ ಫೋಟೋಶೂಟ್ ಏನಾದರೂ ಇದ್ದರೆ ಇವರು ಇರುವಾಗನೇ ಮಾಡಬೇಕಾಗುತ್ತೆ. ಯಾಕಂದರೆ ಈ ಥರ ಇವರು ತುಂಬ ಚೆನ್ನಾಗಿ ರೆಡಿ ಮಾಡ್ತಾರೆ ಯಾವುದಾದ್ರೂ ಹೇಳಿದರೆ. ಅದ್ರ ಜೊತೆಗೆ 5 ಮಂತ್ ಇದು ಕೂಡ ಅಷ್ಟೇ, 1 ತಿಂಗಳತ್ತೇನೋ ಬಾಕಿ ಆಗಿತ್ತು, ಅಂದರೆ ಇವರು ಆ ಟೈಮಲ್ಲಿ ಇರಲಿಲ್ಲ ಅಂತ. ಬಟ್ ಏನೂ ಮಾಡಲಿಕ್ಕಾಗಿಲ್ಲ. ಸೊ ಇವಾಗ ಇಲ್ಲಿ ನೋಡ್ಬೋದು, ಇದಕ್ಕೆ ಮಿಡಲಲ್ಲಿ ಹೂವೆಲ್ಲ ಇಟ್ಟು ತುಂಬ ಚೆನ್ನಾಗಿ ಮಾಡಿದ್ದು, ತುಂಬ ಚೆನ್ನಾಗಿ ಬಂತು. ಬಟ್ ಏನಂದರೆ ಸ್ವಲ್ಪ ಅರ್ಜೆಂಟಲ್ಲಿದ್ವಿ ನಾವು ಅವತ್ತು, ಇವರಿಗೆ ಪ್ರೋಗ್ರಾಮ್ ಇತ್ತು, ಹಾಗಾಗಿ ಹೋಗಬೇಕಿತ್ತು ಅಂತ ಸ್ವಲ್ಪ ಅರ್ಜೆಂಟ್, ಅಂದರೆ ಫೋಟೋ ಶೂಟೆಲ್ಲ ಅಷ್ಟು ಮಾಡಲಿಕ್ಕಾಗಿಲ್ಲ. ಅದ್ರ ಜೊತೆಗೆ ಪಾಪು ಕೂಡ ಅಷ್ಟೇ, ನಿದ್ದೆಯಿಂದ ಎದ್ದಿದ್ದಷ್ಟೇ ಅಲ್ಲ, ಹಾಗಾಗಿ ಅವಳು ಅಷ್ಟು ಸ್ಮೈಲೆಲ್ಲ ಮಾಡ್ತಾ ಇರಲಿಲ್ಲ. ಬಟ್ ಆದರೂ ಕೂಡ ಇದೆಲ್ಲ ಒಂದು ತುಂಬ ಒಳ್ಳೆ ಮೆಮೊರಿ ಅಂತಲೇ ಹೇಳ್ಬೋದು. ನಮಗೆ ಮಾಡುವಾಗ ಕೆಲವೊಮ್ಮೆ ಅನಿಸುತ್ತೆ ಇದೆಲ್ಲ ಬೇಕಾ ಅಂತ. ಬಟ್ ಯಾವಾಗ ಅದೇ ಫೋಟೋಸ್ ಅದೇ ವೀಡಿಯೋಸನ್ನು ಯಾವಾಗ ನೆಕ್ಸ್ಟ್ ಕೂತ್ಕೊಂಡು ನೋಡ್ತೀವಲ್ಲ, ಇವಾಗ ಪಾಪುದು ಚಿಕ್ಕನ್ನೆಲ್ಲ ವೀಡಿಯೋಸ್ ಎಲ್ಲ ನೋಡುವಾಗ ಅನಿಸುತ್ತೆ ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಮಾಡಬೇಕಿತ್ತು ಅಂತ. ಯಾಕಂದರೆ ಆ ಮೆಮೊರೀಸ್ ನಾವು ಲೈಫ್ ಲಾಂಗ್ ಚೆರಿಷ್ ಮಾಡ್ಬೋದು ಅಂತ ಅಷ್ಟೇ. ಒಂದು ಪಾಪು ಎಲ್ಲ ಚಿಕ್ಕದಿರುವಾಗ ಸ್ವಲ್ಪ ನೋಡಲಿಕ್ಕೆಲ್ಲ ಕಷ್ಟ ಅನ್ನಿಸ್ಬೋದು ನೋಡ್ಕೊಳ್ಳಿಕ್ಕೆ. ಬಟ್ ಏನಂದರೆ ಎಷ್ಟು ಬೇಗ ದೊಡ್ಡವರಾಗ್ತಾರೆ ಅಂತಲೇ ಹೇಳಲಿಕ್ಕಾಗಲ್ಲ. ಲಾಸ್ಟ್ ಇಯರ್ ಈ ಟೈಮ್ಗೆ ಪ್ರೆಗ್ನೆಂಟ್ ಆಗಿದ್ದೆ. ಬಟ್ ಅದನ್ನೆಲ್ಲ ಅಂದ್ಕೊಳ್ಳುವಾಗ ಪಾಪುಗೆ ಆಲ್ರೆಡಿ ಇವಾಗ 9 ಮಂತ್ ಆಗ್ತಾ ಬಂತು, ಇನ್ನೊಂದು 3 ಮಂತ್ ಬಿಟ್ಟರೆ 1 ಇಯರ್ ಆಗಿಬಿಡುತ್ತೆ. ಸೊ ಈ ಥರ ಅನಿಸುತ್ತೆ. ಹಾಗಾಗಿ ಈ ಥರದ್ದು ಒಂದೊಂದು ಏನು ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಸೊ ನೋಡಲಿಕ್ಕೆ ಫ್ಯೂಚರಲ್ಲಿ ನಮಗೆ ತುಂಬ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು. ಇಲ್ಲಿ ಇವರು ಈ ಥರ ಮಿಡ್ಲಲ್ಲಿ ಫ್ಲವರ್ ಎಲ್ಲ ಇಟ್ಟು ಸೊ ಗಣೇಶನ ರೀತಿಯಲ್ಲಿ ಮಾಡಿದ್ದಾರೆ, ನೋಡ್ಬೋದು. ಯಾವ ಥರ ಮಾಡಿದ್ದಾರೆ ನಿಮ್ಗೆ ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ 7 ಕೂಡ ಅಷ್ಟೇ, 7 ಅಂತ ಇಲ್ಲಿ ಒಂದು ಶಾಲಲ್ಲಿ ಸೈಡಲ್ಲಿ ಅದು ಕೂಡ 7 ಶೇಪಲ್ಲೇ ಇದೆ. ಅದು ಆರೆಂಜಲ್ಲಿ ಇರೋದ್ರಿಂದ ಅಷ್ಟು ಕಾಣ್ತಾ ಇರಲಿಲ್ಲ, ಅದಕ್ಕೆ ಮತ್ತೆ ವಾಪಸ್ ಫ್ಲವರ್ ಎಲ್ಲ ಇಟ್ಟು ಆ ಥರ ಮಾಡ್ತಾರೆ ಅವರು. ಮತ್ತು ಇವಾಗ ಇದೆಲ್ಲ ಒಂದು ಮಟ್ಟಿಗೆ ರೆಡಿ ಆಯಿತು. ಇನ್ನು ಇವಾಗ ಪಾಪು ಕೂಡ ಎದ್ದಿದ್ದಾಳೆ, ಇನ್ನು ಅವಳನ್ನು ಸ್ವಲ್ಪ ಸಮಾಧಾನ ಮಾಡಿ, ನಿದ್ದೆಯಿಂದ ಎದ್ಮೇಲೆ ಸ್ವಲ್ಪ ಹೊತ್ತು ಅವರು ಮೂಡ್ ಆಫಲ್ಲಿ ಇರ್ತಾರೆ, ಹಾಗಾಗಿ ಅವಳನ್ನು ಸಮಾಧಾನ ಮಾಡಿ ಡ್ರೆಸ್ ಎಲ್ಲ ಹಾಕಿ ರೆಡಿ ಮಾಡಬೇಕು. ಈ ವಿಡಿಯೋ ಅಂದರೆ ನಾವು ಟ್ರೈಪೋಡ್ ಇಟ್ಟು ಮಾಡಿರುವಂಥದ್ದು, ಹಾಗಾಗಿ ನಿಮಗೆ ಸ್ವಲ್ಪ ನೋಡಲಿಕ್ಕೆ ಸ್ಲೋ ಅನ್ನಿಸ್ಬೋದು. ನಾವು ಆಲ್ರೆಡಿ ಸ್ವಲ್ಪ ಸ್ಪೀಡ್ ಮಾಡಿಟ್ಟಿದ್ದೇನೆ, ಯಾಕಂದರೆ ತುಂಬ ಲಾಂಗ್ ಇತ್ತು ಇದು ವಿಡಿಯೋ. ನಾನಂದರೆ ಸ್ವಲ್ಪ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೆ. ಇವರ ಟ್ರೈಪೋಡ್ ಇಟ್ಟು ವಿಡಿಯೋ ಶೂಟ್ ಮಾಡಿದ್ದಾರೆ. Happy Chauti. Masa dress mo galing? Ding 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 ding. Ding 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 ding. Unda dish kuku kuku achi achi wak wak. Happy Chauti baba. all de puka bete bete photo bokka de puka ve slow de le un po second na rukka achi 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 full full kuda smile kar rahi hu ಮನೆಯಿಂದ
ಎಲ್ಲ ಮುಗಿಸಿ ಫಾಸ್ಟ್ ಆಗಿ ಪಟ 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 ಮುಗಿಸಿ ಈಗ ಮನೆಯಿಂದ ಹೋಗ್ತಾ ಇದ್ದೆ. ಅಲ್ಲಿ ಹೋಗಿ ಈಗ ಊಟದ ಸಮಯ ಆಯ್ತು. ಅಲ್ಲಿಂದ 2 ಗಂಟೆಗೆ ಹೊರಡಬೇಕು. ನನಗೆ ಚಿಕ್ಕಮಗಳೂರು ಪ್ರೋಗ್ರಾಮ್ ಇರೋದ್ರಿಂದ 4 ಗಂಟೆ ಜರ್ನಿ ಇದೆ, ಹಾಗಾಗಿ ಬೇಗ ಹೋಗ್ಬೇಕಾಗ್ತದೆ. ಈಗ ಮನೆಯಿಂದ ಹೊರಟು ಈಗ ಹತ್ರ ಆದ್ವಿ. ಪಾಪು ಮಲಗಿದ್ದಾಳೆ. ಫುಲ್ ಟ್ರೆಡಿಷನಲ್ ಡ್ರೆಸ್ ಎಲ್ಲ ಹಾಕಿ ನೋಡಿ ಹೇಗೆ ರೆಡಿ ಆಗಿದ್ದಾಳೆ. ಫೋಟೋ ಶೂಟ್ ಎಲ್ಲ ಆಯ್ತು ಒಂದು ಸಣ್ಣ ಮಟ್ಟಿಗೆ. ಎಸ್, ಇಲ್ಲಿ ನಾವು ರೀಚ್ ಆದ್ವಿ. ಹಾಗಾಗಿ ಇವಾಗ ಊಟದ ಟೈಮ್ ಕೂಡ ಆಗಿತ್ತು ಇವರಿಗೆ. ಅಂದರೆ ಮಧ್ಯಾಹ್ನ 2 ಗಂಟೆಗೆ ಹೊರಡಬೇಕಿತ್ತು. ಪಾಪುಗೆ ಸ್ವಲ್ಪ ಫೀಡ್ ಮಾಡಿ ಇಲ್ಲೇ ಮ್ಯಾಟ್ ಹಾಕಿ ಮಲಗಿಸಿದ್ವಿ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವ ಅಂತ. ಅವಳು ಫುಲ್ ಅಂದರೆ ಯಾವಾಗಾದ್ರೂ ಹೊರಗಡೆ ಹೋದಾಗ ಸಡನ್ ಅವಳಿಗೆ ಅಂದರೆ ಸ್ವಲ್ಪ ಶಾಕಲ್ಲಿ ಇರ್ತಾಳೆ. ಇಲ್ಲಿಗೆ ಬಂದಿದ್ದೇನೆ ವಿಷಯ ಅಂತ ಗೊತ್ತಾಗಲ್ಲ ಅವಳಿಗೆ. ಎಸ್, ವೆಜ್ಜಲ್ಲಿ ಒಂದು 3-4 ಬಗೆ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಪಾಪುನ ಇಲ್ಲೇ ಹತ್ರನೇ ಮಲಗಿಸ್ಕೊಂಡಿದ್ದೇನೆ. ಇಲ್ಲಿ ನೋಡ್ಬೋದು ಅವಳು ಮ್ಯಾಟಲ್ಲಿ ಕಲರ್ ನೋಡ್ಲಿಕ್ಕೆ ಸಿಗ್ತಾ ಇದೆಯಲ್ಲ, ಸೊ ಅದನ್ನೆಲ್ಲ ನೋಡ್ತಾ ಇದ್ದಾಳೆ. ಎಸ್, ಈ ವಿಡಿಯೋ ಅಂದರೆ ನಾನು ಇಲ್ಲಿಗೆ ಸ್ಟಾಪ್ ಮಾಡಿದ್ದೆ. ನನಗೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕೂ ನೆನಪಾಗಿಲ್ಲ. ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇರೆ ಬೇರೆ ವಿಡಿಯೋಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು.